ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಲೋಕಸಭಾ ಚುನಾವಣೆ ಸಮ್ಮಿಲನ ಹಾಗೂ ಸ್ವಾಭಿಮಾನಿ ಪ್ರಚಾರ ಸಭೆಯನ್ನು ನಾಳೆ ರಾಮದುರ್ಗದ ಪಟ್ಟಣದ ಹೊರವಲಯದಲ್ಲಿರುವ ರಾಟಿ ಫಾರ್ಮ್ ಹೌಸಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಸಮಾರಂಭವನ್ನು ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮತ್ತು ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಇನ್ನೂ 10 ಹಲವು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲಿದ್ದು, ಅದೇ ರೀತಿ ರಾಮದುರ್ಗ ತಾಲೂಕಿನ ಎಲ್ಲ ಪುರಸಭೆ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಮತ್ತು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳಿಗೆ ಮುಕ್ತ ಆಹ್ವಾನವನ್ನು ಸುದ್ದಿಗೋಷ್ಠಿ ಮೂಲಕ ಅಶೋಕ್ ಪಟ್ಟಣ್ ಅವರು ನೀಡಿದ್ದಾರೆ. ಬನ್ನಿ ನೋಡೋಣ. ಕ್ಷೇತ್ರದ ಅಭ್ಯರ್ಥಿಯಾದ ಮೃಣಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಮೇಲೆ MLC ಚನ್ನರಾಜ್ ಹಟ್ಟಿಹೊಳಿ ಅವರು ಬರ್ತಾ ಇದ್ದಾರೆ. ಪ್ರಥಮ ಸಭೆ ರಾಮದುರ್ಗಕ್ಕೆ ಪ್ರಿಲಿಮಿನರಿ ಫಸ್ಟ್ ಎಲ್ಲ ನಾಯಕರುಗಳನ್ನ ಎಲ್ಲ ಮೀಟ್ ಮಾಡೋಕ್ಕೋಸ್ಕರ 2ನೇ ತಾರೀಕು ಒಂದು ಬರ್ತಾ ಇದ್ದಾರೆ. ಆದ್ದರಿಂದ ತಮಗೆಲ್ಲ ಕರೆದು ತಿಳಿಸೋಣ ಅಂತ ನಾನು ಕರೆದಿದ್ದೀನಿ. 2ನೇ ತಾರೀಕು ಮಂಗಳವಾರ ಸಾಯಂಕಾಲ 4 ಗಂಟೆಗೆ ರಾಟಿ ಫಾರ್ಮ್ ಹೌಸ್ಗೆ ನಾವೊಂದು ಸಭೆ ನಡೆಸ್ತಾ ಇದ್ವಿ. ಕಾರ್ಯಕರ್ತರ ಸಭೆ ಅಂದರೆ ಮುಖ್ಯವಾಗಿರೋದು ಲೀಡರ್ಗಳನ್ನು ಸುಮಾರು 2000ದಿಂದ 3000 ಜನಕ್ಕೆ ನಾವು ಅವ್ರಿಗೆ ವೆಲ್ಕಮ್ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ 2ನೇ ತಾರೀಕು ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲ ನಾವು ಹಳ್ಳಿಗೂ ಕೂಡ ಅವತ್ತಿನ ದಿನವೇ ನಾವು ನೆಕ್ಸ್ಟ್ ಮಾರನೇ ದಿನ ಕೂಡ ನಾವೆಲ್ಲ ಹಳ್ಳಿಗೆ ಪ್ರಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ನಾವು ಶತಾಗತ ನಾವು ಪ್ರಯತ್ನ ಮಾಡಿಸ್ತೀವಿ ಅಂತ ಹೇಳೋಕ್ಕೋಸ್ಕರ ತಮಗೆ ಕಳಿಸ್ತೀವಿ. ಒಳ್ಳೆಯ ವಾತಾವರಣ ಇದೆ. ಗ್ಯಾರಂಟಿ ಕಾರ್ಡು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ನಾವೆಲ್ಲ ನಂಬಿದ್ದೀವಿ. ಆದ್ದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂತ ನಾವು 100% ನಾವು ಭರವಸೆ ಇಟ್ಕೊಂಡಿದ್ವಿ. ವಿಶೇಷವಾಗಿ ನಮ್ಮ ರಾಮದುರ್ಗ ತಾಲೂಕು ಎಷ್ಟಾಗ್ತದೋ ಅಷ್ಟು ಲೀಡ್ ಕೊಡಬೇಕು ಅಂತ ಕೂಡ ನಾವು ಶತಾಗತ ಪ್ರಯತ್ನ ಮಾಡ್ತಾಯಿದ್ವಿ. ಯಾರ್ಯಾರು ಬರ್ತಾರೆ ಸರ್ ನಾಳೆ? ಸತೀಶ್ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ, ಅವ್ರ ಮಗ ಕ್ಯಾಂಡಿಡೇಟ್ ಮೃಣಾಲ್ ಹೆಬ್ಬಾಳ್ಕರ್ ಬರ್ತಾರೆ, ಆಮೇಲೆ ಚನ್ನರಾಜ್ ಹಟ್ಟಿಹೊಳಿ MLC ಅವರು ಬರ್ತಾರೆ. ನೆಕ್ಸ್ಟ್ ಇನ್ನೂ ಕಾಂಗ್ರೆಸ್ ಮುಖಂಡರು, ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕೂಡ ಬರ್ತಾ ಇದ್ದಾರೆ.